Hello everyone, welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ನಾನು UGCET 2026 ಈಗ ಆಲ್ರೆಡಿ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಮಾಡಿದ್ದೇನೆ, ಏನೇನು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಸೊ ನೀವು ಇನ್ ಕೇಸ್ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡದೇ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಪ್ರೀವಿಯಸ್ ವಿಡಿಯೋ ಇದೆ, ದಯವಿಟ್ಟು ಚೆಕ್ ಮಾಡಿ. ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಹೇಳಿದ್ದೇನೆ. ಅದು ಯಾವ ಫಾರ್ಮ್ ಅಲ್ಲಿ ಇರಬೇಕು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಯಾರಿಗೆ ಆನ್ ಸ್ಪಾಟ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ, ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗೋದಿಲ್ಲ, ಡೌನ್ಲೋಡ್ ಆಗದೆ ಇದ್ದವ್ರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ಫರ್ದರ್ ಪ್ರೊಸೆಸ್ ಏನು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಾದ್ರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು KCET ರಿಲೇಟೆಡ್ ಅಥವಾ ನಿಮ್ಮ ಬೋರ್ಡ್ಸ್ ರಿಲೇಟೆಡ್ ಅಂಡ್ ನಿಮ್ಮ KCET ಶಾರ್ಟ್ ಕಟ್ ಟ್ರಿಕ್ಸ್ ಇರ್ಬೋದು, ಬೋರ್ಡ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಇದೆಲ್ಲದನ್ನು ಮತ್ತೆ KEA ಕಡೆಯಿಂದ ಬರುವಂತ ಎಲ್ಲ ನೋಟಿಫಿಕೇಶನ್ ಅನ್ನ ನಿಮಗೆ ಆನ್ ಟೈಮ್ ರೀಚ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಓಕೆ, ಸೊ ಅದಕ್ಕೋಸ್ಕರ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಅದಕ್ಕೆ ಜಾಯಿನ್ ಆಗಬಹುದು. ಆ ಟೆಲಿಗ್ರಾಮ್ ಅಲ್ಲೂ ಕೂಡ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ, ಮತ್ತೆ PDF ಇಂಪಾರ್ಟೆಂಟ್ ಕ್ವಶನ್ಸ್ PDF ಇರ್ಬೋದು, ಶಾರ್ಟ್ ಕಟ್ ಟ್ರಿಕ್ಸ್ PDF ಇರ್ಬೋದು, ಅದೆಲ್ಲದನ್ನು ಶೇರ್ ಮಾಡ್ತಾ ಇರ್ತೇನೆ. ಯು ಕ್ಯಾನ್ ಜಾಯಿನ್ ದಟ್ ಟೆಲಿಗ್ರಾಮ್ ಚಾನಲ್. ಓಕೆ, ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಿಮ್ಗೆ ಪ್ರೀವಿಯಸ್ ವಿಡಿಯೋ ನೋಡದೇ ಇದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ಅದರಲ್ಲಿ ನಾನು ನಿಮ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ವಾಟ್ ಈಸ್ ನ್ಯೂ ಇನ್ ದಿಸ್ ಇಯರ್ ಅಂದ್ರೆ ಆಕ್ಚುಲಿ ಇದು ನ್ಯೂ ಅಲ್ಲ, ಪ್ರೀವಿಯಸ್ ಲಾಸ್ಟ್ ಇಯರ್ ಇದನ್ನ ಕೊಟ್ಟಿದ್ರು, ಬಟ್ ಅದನ್ನ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ಈ ವರ್ಷ ನಿಮ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದು KE ಕಾಮನ್ ಆಗಿ ಏನ್ ಮಾಡುತ್ತೆ, ಏನ್ ಹೇಳ್ತಾರೆ, ತುಂಬಾ ಶಾಕಿಂಗ್ ನ್ಯೂಸ್ ಎಲ್ಲ KE ಬರ್ತಾ ಇರತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ KE ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಏನು ವಿಷಯ ಏನು ಅಂತ. ಓಕೆ, ಸೊ ಈ ವರ್ಷ ಏನು ಅಂತ ಕೇಳಿದ್ರೆ, ನೀವೀಗ ಏನ್ ಮಾಡ್ತೀರಾ, ರಿಜಿಸ್ಟರ್ ಮಾಡ್ತೀರಾ, KEA ಪೋರ್ಟಲ್ಗೆ ಹೋಗ್ತೀರಾ, KEA ಪೋರ್ಟಲ್ಗೆ ಹೋಗಿ ನಿಮ್ದೊಂದು ರಿಜಿಸ್ಟರ್ ಮಾಡ್ತೀರಾ, ಅದಾದ ನಂತರ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ಯು ಕ್ಯಾನ್ ಡೌನ್ಲೋಡ್ ಯುವರ್ ರೆಸಿಪ್ಟ್, ಅಡ್ಮಿಟ್ ಕಾರ್ಡ್, ವೆರಿಫಿಕೇಶನ್ ಸ್ಲಿಪ್, ಎನಿಥಿಂಗ್. ಅಂದ್ರೆ ಅದು ಇವಾಗಲ್ಲ, ಬರ್ತಾ ಲೇಟರ್ ಆನ್ ನಿಮ್ಮ ಟೈಮ್ ಟೇಬಲ್ ನ ಡೌನ್ಲೋಡ್ ಮಾಡಬಹುದು, ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಬಹುದು, ರೆಸಿಪ್ಟ್ ನ ಡೌನ್ಲೋಡ್ ಮಾಡಬಹುದು. ಇಟ್ ಇಸ್ ಲೇಟೆಸ್ಟ್ ಸ್ಟೇಜಸ್. ಬಟ್ ಈಗ ಫರ್ದರ್ ಇವಾಗ ಪ್ರೆಸೆಂಟ್ಲಿ ನೀವು ಏನ್ ಮಾಡ್ತೀರಾ ಅಂತ ಕೇಳಿದ್ರೆ, CET ಅಪ್ಲಿಕೇಶನ್ ಫಾರ್ಮ್ ಅನ್ನು ಹಾಕುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ. ಏನೇನು ಡಾಕ್ಯುಮೆಂಟ್ಸ್ ಅದನ್ನ ನಾನು ಆಲ್ರೆಡಿ ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ. ಲೈಕ್ ಯುವರ್ SSLC ಮಾರ್ಕ್ಸ್ ಕಾರ್ಡ್ ಆರ್ 10th ಮಾರ್ಕ್ಸ್ ಕಾರ್ಡ್, ದೆನ್ your ಆಧಾರ್ ಕಾರ್ಡ್, ದೆನ್ ಸ್ಟೂಡೆಂಟ್ಸ್ ಫೋಟೋಗ್ರಾಫ್ ಮಸ್ಟ್ ಬಿ ಲೆಸ್ ದೆನ್ 50 KB ಅಂಡ್ ಯುವರ್ ಸಿಗ್ನೇಚರ್ ಇಟ್ ಶುಡ್ ಬಿ ಲೆಸ್ ದೆನ್ 50 KB ಅಂಡ್ ನಿಮ್ಮ ಮೊಬೈಲ್ ನಂಬರ್, ನಿಮ್ಮದೇ ಮೊಬೈಲ್ ನಂಬರ್ ನ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೇನೆ, ನಿಮ್ಮದೇ ಇಮೇಲ್ ಅಡ್ರೆಸ್ ಅನ್ನ ಕೊಡಿ ಅಂತ ಹೇಳಿದ್ದೇನೆ. ಇವು ಕೂಡ ಪ್ರೊವೈಡೆಡ್ ಇಟ್ ನೀವು ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೇನೆ. ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳ ಬಗ್ಗೆನೂ ನಾನು ಹೇಳಿದ್ದೇನೆ. ಲೈಕ್ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈ ತರ ಸರ್ಟಿಫಿಕೇಟ್, NCLC ದಟ್ ಇಸ್ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ಅಥವಾ ಈಗ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವ್ರ ರಿಲಿಜಿಯಸ್ ಮೈನಾರಿಟಿ, ಇದ್ರ ರಿಲೇಟೆಡ್ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೇನೆ, ಗೋ ಚೆಕ್ ಇಟ್. ಈಗ ಯಾರಿಗೆ ಇದು ಬರುತ್ತೆ, ಏನು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಪ್ರಿಂಟ್ಔಟ್ ತೆಗಿಲಿಕ್ಕೆ ಆಗುತ್ತೆ ಅಂತ ಕೇಳಿದ್ರೆ, ಯಾರಿಗೆ ಕೇಳಿದ್ರೆ ಸ್ಟೂಡೆಂಟ್ಸ್, ನೀವೀಗ ನಾನು ಮೇಲ್ಗಡೆ ಹೇಳಿರುವಂತ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟವರಿಗೆ, ಇನ್ಕ್ಲೂಡಿಂಗ್ ನಿಮ್ಗೆ ಇವಾಗ 10th ಸರ್ಟಿಫಿಕೇಟ್ ಆಯ್ತು, ಅಂಡ್ ಇವರ ಆಧಾರ್ ಕಾರ್ಡ್ ಆಯ್ತು, ಅಂಡ್ ನಿಮ್ಮ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಾ, ಇದು ರಿಸರ್ವೇಶನ್, ಮತ್ತೆ ನಿಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಾ, ಆರ್ ಎಲ್ಸ್ ವಿ ಕಾಲ್ ಇಟ್ ಆಸ್ ಹೈದರಾಬಾದ್ ಕರ್ನಾಟಕ, ಅದನ್ನು ಅಪ್ಲೋಡ್ ಮಾಡಿದ್ದೀರಾ. ಪ್ಲಸ್ ನಿಮ್ದು NCLC ಸರ್ಟಿಫಿಕೇಟ್ ಯಾರಿಗೆ ಕೇಳಿದ್ರೆ ಇಟ್ ಇಸ್ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಾ. ನಾನು ಮೊದಲೇ ಹೇಳಿದ್ದೇನೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಕಂಪಲ್ಸರಿ NCLC ನೀವಾಗ ಅಪ್ಲೈ ಮಾಡಲೇಬೇಕು, ಅಪ್ಲೋಡ್ ಮಾಡಲೇಬೇಕು, ದಟ್ ಇಸ್ ಕಂಪಲ್ಸರಿ. ಓಕೆ, ಸೊ ಇದಿಷ್ಟು ಮಾತ್ರ ನೀವು ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾ ಇದ್ದೀರಾ. ಸ್ಟಡಿ ಸರ್ಟಿಫಿಕೇಟ್ ಅಂಡ್ ಯುವರ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇಫ್ ಇಟ್ ಇಸ್ ಅಪ್ಲಿಕೇಬಲ್, NCLC ಸರ್ಟಿಫಿಕೇಟ್ ಇಫ್ ಇಟ್ ಇಸ್ ಅಪ್ಲಿಕೇಬಲ್, ಅದು ಬಿಟ್ಟರೆ ನಿಮ್ಮ ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಇಷ್ಟನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಇದನ್ನ ಮಾತ್ರ ಮಾಡಿದವರಿಗೆ ನೀವು ಇದನ್ನ ಮಾಡಿದ ತಕ್ಷಣ ಅಲ್ಲಿ ಏನು ಬರುತ್ತೆ, ಎದುರುಗಡೆ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಬಂದು, ಯಾಕಂದ್ರೆ ಇದೆಲ್ಲದನ್ನು ಆನ್ಲೈನ್ ಅಲ್ಲಿ ಅವ್ರು ವೆರಿಫೈ ಮಾಡ್ತಾರೆ ಸ್ಯಾಟ್ಸ್ ಅಲ್ಲಿ. ಓಕೆ, ಯಾವ್ದನ್ನ ಸ್ಯಾಟ್ಸ್ ನಂಬರ್ ಅಲ್ಲಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ ಸ್ಯಾಟ್ಸ್ ಅಲ್ಲಿ ಇದು ಮಾಡ್ತಾರೆ. ಉಳಿದಿರೋ RD, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್, NCLC ಸರ್ಟಿಫಿಕೇಟ್, ಇದೆಲ್ಲನ್ನು ಆನ್ಲೈನ್ ಅಲ್ಲಿ ಅವ್ರು ಇದು ಮಾಡ್ತಾರೆ. ಅದಕ್ಕೆ ಬೇರೆ ಸಪರೇಟ್ ಇದಿದೆ, ಲಿಂಕ್ ಮಾಡ್ತಾರೆ, ಅದ್ರ ಥ್ರೂ ಅವ್ರು ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಬರುತ್ತೆ ಅಂತ ಕೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ, ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಬರುತ್ತೆ.
ಯು ಕ್ಯಾನ್ ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್. ಇದಿಷ್ಟು ಅಪ್ಲೋಡ್ ಮಾಡಿ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಬಂದು ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ಆದ್ಮೇಲೆ ಸರ್ ನಾನು ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕಾ? ನೋ, ಆ ನೆಸೆಸಿಟಿ ಇಲ್ಲ. ಓಕೆ, ಯಾರಿಗೆ ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಡೌನ್ಲೋಡ್ ಮಾಡುವವರಿಗೆ ಮಾತ್ರ. ಈಗ ಯಾರ್ಯಾರಿಗೆ ಈಗ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ ದ ಸೆನ್ಸ್ ನಿಮ್ಗೆ ಅಪ್ಲಿಕೇಶನ್ ಯಾರಿಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೆ ಕೇಳಿದ್ರೆ ಯಾರ್ಯಾರು ಸ್ಪೆಷಲ್ ರಿಸರ್ವೇಶನ್ ಅನ್ನು ಕ್ಲೈಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಯು ಕಾಂಟ್ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಆನ್ ಸ್ಪಾಟ್, ಅಲ್ಲೇ ನಿಮ್ಗೆ ಆಗೋದಿಲ್ಲ. ಬಟ್ ಏನ್ ಮಾಡ್ಬೇಕು ಸರ್, ಯಾರ್ಯಾರಿಗೆ ಕೇಳಿದ್ರೆ, ಒಂದು, ಯಾರ್ಯಾರು 10 ಫುಲ್ ಅಕಾಡೆಮಿಕ್ ಇಯರ್ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕು. ವೆರಿ ಇಂಪಾರ್ಟೆಂಟ್. ನೀವು 7 ಇಯರ್ಸ್ ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡು ಸರ್ ಕ್ಯಾನ್ ಐ ಕ್ಲೈಮ್ ಕನ್ನಡ ಮೀಡಿಯಂ? ನೋ. 7 ಇಯರ್ಸ್ ರೂರಲ್ ಅಲ್ಲಿ ಓದ್ಕೊಂಡು ಕ್ಯಾನ್ ಐ ಕ್ಲೈಮ್ ರೂರಲ್ ಸರ್ಟಿಫಿಕೇಟ್? ನೋ. ಸೊ ಇದು ವೆರಿ ಇಂಪಾರ್ಟೆಂಟ್. 10 ಇಯರ್ಸ್ ಕನ್ನಡ ಮೀಡಿಯಂ ಇರಬೇಕು, 10 ಫುಲ್ ಇಯರ್ಸ್ ಕನ್ನಡ ಮೀಡಿಯಂ ಇರಬೇಕು, 10 ಫುಲ್ ಇಯರ್ಸ್ ರೂರಲ್ ಕೋಟಾದಲ್ಲಿ ಓದಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಇಲ್ಲದೆ ಇದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್. ಇದಿಷ್ಟು ಗೊತ್ತಿರಲಿ. ಅದು ಬಿಟ್ಟು ಅದಾದ ನಂತರ ಯಾರ್ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿನ ಅಪ್ಲಿಕೇಬಲ್, ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್, ಅಂದ್ರೆ ಓವರ್ ಆಲ್ ಆಗಿ 10 ಇಯರ್ಸ್, ಅದರಲ್ಲಿ ತುಳು ಇರ್ಬೋದು, ತಮಿಳ್ ಇರ್ಬೋದು, ಕೊಡವ ಇರ್ಬೋದು, ತೆಲುಗು ಇರ್ಬೋದು, ಯಾವುದೇ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ನೀವು ಕ್ಲೈಮ್ ಮಾಡ್ಬೇಕು ಅಂತಿದ್ದೀರಾ ಅವರು, ಪ್ಲಸ್ ಯಾರ್ಯಾರು ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೈಮ್ ಮಾಡ್ಬೇಕು ಅಂತಿದ್ದೀರಾ ಅವರು. ಇದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೀಗ ಮೇಲ್ಗಡೆ ನಿಮ್ದು 10th ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರಾ, ಪ್ಲಸ್ ನಿಮ್ದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಾ, ನಿಮ್ದು ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡ್ತೀರಾ, ಹೈದರಾಬಾದ್ ಕರ್ನಾಟಕ ಇಫ್ ಇಟ್ ಇಸ್ ಅಪ್ಲಿಕೇಬಲ್ ಅದನ್ನು ಅಪ್ಲೋಡ್ ಮಾಡಿರ್ತೀರಾ. ಅದ್ರ ಜೊತೆ ಯು ಆರ್ ಎಲಿಜಿಬಲ್ ಫಾರ್ ಸ್ಪೆಷಲ್ ರಿಸರ್ವೇಶನ್, ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್ ಮೈನಾರಿಟಿನೋ ಅಥವಾ ರಿಲಿಜಿಯಸ್ ಮೈನಾರಿಟಿನೋ, ಇದು ಯಾವ್ದ್ರಲ್ಲಿ 4ರಲ್ಲಿ ಯಾವ್ದಾದ್ರು ಒಂದಾದ್ರೂ ಓಕೆ, ಅಥವಾ 4ರಲ್ಲಿ 4 ಅಪ್ಲಿಕೇಬಲ್ ಆದ್ರೂ ಓಕೆ, ಅಥವಾ 4ರಲ್ಲಿ 2, 3 ಯಾವ್ದು ಒಂದು ಅಪ್ಲಿಕೇಬಲ್ ಆದ್ರೂ ಕೂಡ ನಿಮ್ಗೆ ಇದು ಏನಂತ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಏನು ಬರುತ್ತೆ ಕೇಳಿದ್ರೆ ಕ್ಲೈಮ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಕ್ಲೈಮ್ಸ್ ಸರ್ಟಿಫಿಕೇಟ್ ಎದುರುಗಡೆ ಏನು ಬರುತ್ತೆ ಕೇಳಿದ್ರೆ, ನೀವು ಕನ್ನಡ ಮೀಡಿಯಂ 10 ಇಯರ್ಸ್ ಅನ್ನು ಅಪ್ಲೋಡ್ ಮಾಡಿರ್ತೀರಾ, ಬಟ್ ಅದ್ರ ಎದುರುಗಡೆ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ರೂರಲ್ ಅನ್ನು ಅಪ್ಲೋಡ್ ಮಾಡಿರ್ತೀರಾ, ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಓಕೆ, ಈಗ ನೀವೇನ್ ಮಾಡ್ಬೇಕು ಕೇಳಿದ್ರೆ, ನಿಮ್ಮಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸ್, ಆಕ್ಚುಲಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಡ, ಯಾವ್ಯಾವ ಸ್ಪೆಷಲ್ ರಿಸರ್ವೇಶನ್ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಆ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋದ್ರೆ ಸಾಕು. ಬಟ್ ನಾನು ಹೇಳೋದು, ನೀವು ಏನೇನೋ ಅಪ್ಲೋಡ್ ಮಾಡಿದ್ದೀರಾ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಒಂದು ಸೆಟ್ ತಗೊಂಡು ನಿಮ್ಮ ಕಾಲೇಜಲ್ಲಿ, ನೀವೀಗ ಯಾವ ಕಾಲೇಜಲ್ಲಿ PUC ನ ಸ್ಟಡಿ ಮಾಡ್ತಿದ್ದೀರಾ ಆ ಕಾಲೇಜಿಗೆ ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗ್ಬೇಕು. ತಗೊಂಡೋಗಿ ನೀವು ಇದನ್ನ ಏನ್ ಮಾಡ್ಬೇಕು, ವೆರಿಫೈ ಮಾಡ್ಬೇಕು. ಓಕೆ, ನಿಮ್ಗೆ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ಒರಿಜಿನಲ್ ಒಂದ್ ಸೆಟ್ ತಗೊಂಡಿರಿ. ಆ ಒರಿಜಿನಲ್ ಇದು ಈವಾಗ್ಲೇ ಒಂದು 4ರಿಂದ 5 ಫೋಟೋ ಕಾಪಿನ ತೆಗೆದಿಟ್ಕೊಳ್ಳಿ, 4ರಿಂದ 5 ಜೊರಾಕ್ಸ್ ಸೆಟ್ ಅನ್ನು ತೆಗೆದಿಟ್ಕೊಳ್ಳಿ. ಕಾಲೇಜಿಗೆ ಹೋಗುವಾಗ ಎಲ್ಲದ್ರದ್ದು ವೆರಿಫಿಕೇಶನ್ ಹೋಗುವಾಗ ಎಲ್ಲದ್ರದ್ದು ಒರಿಜಿನಲ್ ಒಂದ್ ಸೆಟ್, ಅಂದ್ರೆ ಒರಿಜಿನಲ್ ಒಂದ್ ಸೆಟ್ ಪ್ಲಸ್ ಫೋಟೋ ಕಾಪಿ ಒಂದ್ ಸೆಟ್ ತಗೊಂಡು ಹೋಗಿರಿ, ಆಯ್ತಾ? ಸೊ ಅದನ್ನ ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ಗೆ ಕೊಡಿ. ಪ್ರಿನ್ಸಿಪಲ್ ಯಾರನ್ನಾದ್ರೂ ಅಲ್ಲಿ ಅಸೈನ್ ಮಾಡಿರ್ತಾರೆ ಇದನ್ನ ವೆರಿಫೈ ಮಾಡ್ಲಿಕ್ಕೆ. ನೀವು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ನೀವು ಕೊಡುವಂತ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ಅಥವಾ ರಿಲಿಜಿಯಸ್ ಮೈನಾರಿಟಿ ಇರ್ಬೋದು, ಇದೆಲ್ಲ ಸರ್ಟಿಫಿಕೇಟ್ ಅನ್ನು ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಅಲ್ಲಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ನೀವು ಸ್ವಲ್ಪ ಟೈಮ್ ನಂತರ ನಿಮ್ಮ ಲಾಗಿನ್ ಆದ್ರೆ, ನಿಮ್ಮ ಅಪ್ಲಿಕೇಶನ್ಗೆ ಲಾಗಿನ್ ಆದ್ರೆ ಯು ಕ್ಯಾನ್ ಡೌನ್ಲೋಡ್ ದ ಅಪ್ಲಿಕೇಶನ್. ದಟ್ಸ್ ಇಟ್. ಅರ್ಥ ಆಯ್ತಾ? ಸೊ ಇದಿಷ್ಟು ವಿಷಯ ಅಷ್ಟೇ. ಯಾರ್ಯಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು ಅಂತ ಕೇಳಿದ್ರೆ, ಯಾರು ನೀವು ಯಾವ್ದು ಸ್ಪೆಷಲ್ ರಿಸರ್ವೇಶನ್ ಅನ್ನು ಕ್ಲೈಮ್ ಮಾಡ್ತಾ ಇಲ್ಲ, ಕನ್ನಡ ಮೀಡಿಯಂ ಅನ್ನು ಕ್ಲೈಮ್ ಮಾಡ್ತಾ ಇಲ್ಲ, ರೂರಲ್ ಅನ್ನು ಕ್ಲೈಮ್ ಮಾಡ್ತಾ ಇಲ್ಲ, ಲಿಂಗ್ವಿಸ್ಟಿಕ್ ಮೈನಾರಿಟಿನೂ ಕ್ಲೈಮ್ ಮಾಡ್ತಾ ಇಲ್ಲ, ಅಥವಾ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡ್ತಾ ಇಲ್ಲ. ಸೊ ಇಂಥವರಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಆನ್ ಸ್ಪಾಟ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಯಾರ್ಯಾರು ಇದೆಲ್ಲದನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ, ಎಲ್ಲದನ್ನು ಅಂತಲ್ಲ, ಅಟ್ಲೀಸ್ಟ್ ಒಂದನ್ನು ಕೂಡ ಕ್ಲೈಮ್ ಮಾಡಿದ್ರು, ಯು ಕಾಂಟ್ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಆನ್ ಸ್ಪಾಟ್. ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬಹುದು, ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಪ್ಲಸ್ ಫೋಟೋ ಕಾಪಿನ ತಗೊಂಡೋಗಿ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಕೊಡಿ, ಅವರಲ್ಲಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ಮತ್ತೆ ನೀವು ಲಾಗಿನ್ ಆದ್ರೆ ಅವಾಗ ಯು ಕ್ಯಾನ್ ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್. ದಟ್ಸ್ ಇಟ್. ಹೋಪ್ ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರ್ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಥವಾ ಕ್ಲೈಮ್ಸ್ ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡಿರಿ. ಮತ್ತೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ನೀವು ಏನೇನು ಡಾಕ್ಯುಮೆಂಟ್ಸ್ ನಿಮ್ಗೆ ಡೌನ್ಲೋಡ್ ಆಗ್ಲಿಕ್ಕೆ ಬರುತ್ತೆ ಎಲ್ಲದ್ರದ್ದು ಫೋಟೋ ಕಾಪಿ ಮತ್ತೆ ಹಾರ್ಡ್ ಕಾಪಿನೂ ತೆಗೆದಿಟ್ಕೊಂಡಿರಿ. ಎಲ್ಲದ್ರದ್ದು ಸಾಫ್ಟ್ ಕಾಪಿ ಇರಲಿ, ಫೋಟೋ ಕಾಪಿ ಅಂದ್ರೆ ಒಂದು ಸಾಫ್ಟ್ ಕಾಪಿ ಇರಲಿ, ಒಂದು ಫೋಟೋ ಕಾಪಿ ಇರಲಿ. ಯಾಕಂತ ಕೇಳಿದ್ರೆ ನಿಮ್ಗೆ ಬಿಗಿನಿಂಗ್ ಇಂದ ಈಗ ಇದನ್ನ ಅಪ್ಲೈ ಮಾಡಿದ ನಂತರ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ದಯವಿಟ್ಟು ಅಪ್ಲಿಕೇಶನ್ ಫಾರ್ಮ್ ಇದು ಒಂದು ಸಾಫ್ಟ್ ಕಾಪಿನ ಎಲ್ಲಾದ್ರೂ ನಿಮ್ದು ಲ್ಯಾಪ್ಟಾಪ್ ಅಲ್ಲೂ ನಿಮ್ದು ಮೊಬೈಲ್ ಅಲ್ಲೂ ತೆಗೆದಿಟ್ಕೊಂಡಿರಿ. ಒಂದು ಫೋಲ್ಡರ್ ಮಾಡಿ, KCET 2026 ಅಂತ ಫೋಲ್ಡರ್ ಮಾಡಿ ಅಲ್ಲಿ ಸಾಫ್ಟ್ ಕಾಪಿನ ತೆಗೆದಿಟ್ಕೊಳ್ಳಿ. ಅದೇ ರೀತಿ ಆ ಸಾಫ್ಟ್ ಕಾಪಿದು ಹಾರ್ಡ್ ಕಾಪಿನೂ ಮಾಡ್ಕೊಳ್ಳಿ, ಒಂದು ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ಇದನ್ನೆಲ್ಲ ಕೇಳ್ತಾರೆ. ಅವಾಗ ಸರ್ ನಂಗೆ ಸಿಗ್ಲಿಲ್ಲ,
ನನ್ಗೆ ನೆನಪಾಗಿಲ್ಲ ಅದನ್ನ ಡೌನ್ಲೋಡ್ ಮಾಡ್ಲಿಕ್ಕೆ, ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಇಂದ ನೀವೀಗ ಸ್ಲಿಪ್, ಈಗ ಫೀಸ್ ಪೇ ಮಾಡ್ತೀರಾ, ಫೀಸ್ ಪೇ ಮಾಡಿದಂತ ರೆಸಿಪ್ಟ್ ಬರುತ್ತೆ, ಆ ರೆಸಿಪ್ಟ್ ತೆಗೆದಿಟ್ಕೊಳ್ಳಿ. ಫೀಸ್ ಪೇ ಮಾಡಿದ ರೆಸಿಪ್ಟ್ ತೆಗೆದಿಟ್ಕೊಳ್ಳಿ. ಒಂದು ಸಾಫ್ಟ್ ಕಾಪಿ ಇರಲಿ, ಒಂದು ಹಾರ್ಡ್ ಕಾಪಿ ಇರಲಿ, ಪ್ರತಿ ಒಂದು ಏನೇನೋ ಅವರು ಡೌನ್ಲೋಡ್ ಮಾಡ್ಲಿಕ್ಕೆ ನಿಮ್ಗೆ ಕೊಟ್ಟಿರ್ತಾರೆ ಎಲ್ಲದರದ್ದು ರೆಸಿಪ್ಟ್ ತೆಗೆದಿಟ್ಕೊಂಡಿರಿ. ಯಾರ್ಯಾರಿಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜಸ್ಟ್ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಒಂದು ಇದು ಬರುತ್ತೆ ನೋಡಿ, ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಸಾಫ್ಟ್ ಕಾಪಿ ತೆಗೆದಿಟ್ಕೊಂಡ್ರಿ, ಹಾರ್ಡ್ ಕಾಪಿ ತೆಗೆದಿಟ್ಕೊಂಡ್ರಿ. ಒನ್ಸ್ ಆಫ್ಟರ್ ವೆರಿಫೈಯಿಂಗ್ ಇನ್ ಯುವರ್ ಕಾಲೇಜ್, ನಿಮ್ಮ ಕಾಲೇಜಲ್ಲಿ ಹೋಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ ತಕ್ಷಣ ಇನಿಷಿಯಲ್ ಅಲ್ಲಿ ಏನಿರುತ್ತೆ ಗೊತ್ತುಂಟ, ಕ್ಲೇಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ದು ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಯಾಕಂದ್ರೆ ನಿಮ್ಮ ಕನ್ನಡ ಮೀಡಿಯಂ, ರೂರಲ್ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್, ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಇದು ಯಾವುದು ವೆರಿಫೈ ಆಗಿರೋದಿಲ್ಲ. ಒನ್ಸ್ ಆಫ್ಟರ್ ಸಬ್ಮಿಟಿಂಗ್ ಇಟ್ ಎಟ್ ಯುವರ್ ಕಾಲೇಜ್, ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಅವ್ರು ವೆರಿಫೈ ಮಾಡ್ತಾರೆ ಆನ್ಲೈನ್ ಅಲ್ಲಿ, ವೆರಿಫೈ ಮಾಡಿ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಅದಾದ ತಕ್ಷಣ ನೀವು ಸ್ವಲ್ಪ ಹೊತ್ತಾದ್ಮೇಲೆ ನೀವು ಲಾಗಿನ್ ಆದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಷ್ಟೇ. ಓಕೆ, ಸದ್ಯಕ್ಕೆ ಇಷ್ಟೇ. ನಿಮ್ಗೆ ಇದಿಷ್ಟು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಅದೇ ರೀತಿ ಯಾರ್ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದೀರಾ, ದಯವಿಟ್ಟು ನೀವು ರೂರಲ್ ಅನ್ನು ಕ್ಲೈಮ್ ಮಾಡೋದಿದ್ರೆ NCLC ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರಿ. ರೂರಲ್ ಇಂದ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಒಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳ್ತಾ ಇರೋದು, ಇಫ್ ಯು ಆರ್ ಕ್ಲೈಮಿಂಗ್ ಎನಿ ಸರ್ಟಿಫಿಕೇಟ್, ರೂರಲ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಲಿಂಗ್ವಿಸ್ಟಿಕ್ ಇರ್ಬೋದು, ರಿಲಿಜಿಯಸ್ ಇರ್ಬೋದು, ದಯವಿಟ್ಟು ಇವಾಗಲೇ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಇರ್ಬೋದು, ಟೈಮ್ ತಗೊಳ್ಳಿ. 1 ಮಂತ್ ಇದೆ. ಇವಾಗಲೇ ಎಲ್ಲರೂ ಆಗ್ತಾ ಇದ್ದಾರೆ, ನನ್ಗೆ ಟೈಮ್ ಸಿಗೋದಿಲ್ಲ ಅಂತ ಹರಿಬರಿಯಲ್ಲಿ ಇದೆಲ್ಲ ಸರ್ಟಿಫಿಕೇಟ್ ಬೇಡ ಅಂತ ಮಾಡಬೇಡಿ. ಇದರಿಂದ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್. ಗೊತ್ತಾಯ್ತಲ್ಲ? ಸೊ ಅದಾದ ನಂತರ ನೀವು ಈಗ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ನೀವೇನ್ ಮಾಡ್ಬೋದು, ಮುಂದೆ ಎಕ್ಸಾಮ್ ಅಲ್ಲಿ ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಬೋದು. ಏನದು ವೆರಿಫಿಕೇಶನ್ ಸ್ಲಿಪ್? ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈಡ್ ಅಂತೇಳಿ ಬರುತ್ತೆ. ಸೊ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಬೋದು. ಸರಿನಾ? ಅದೇ ರೀತಿ ಯಾರಿಗಾದ್ರೂ ಕ್ಲೈಮ್ಸ್, ಈಗ ನಿಮ್ಗೆ ಕ್ಲಾಸಸ್ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ, ಸರ್ ನಾನು ಯಾವ ಕ್ಲಾಸಸ್ ಬರ್ತೇನೆ, ಕ್ಲಾಸಸ್ ಬಗ್ಗೆ ಡೌಟ್ ಇದ್ರೆ ಅದ್ರ ಬಗ್ಗೆ ಏನಾದ್ರು ನಾನು ಸಪರೇಟ್ ವಿಡಿಯೋ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಕ್ಲಾಸಸ್ ಅಂತ ಕಮೆಂಟ್ ಮಾಡಿ. ನಾನು ಖಂಡಿತ ನೆಕ್ಸ್ಟ್ ವಿಡಿಯೋನ ಅದ್ರ ರಿಲೇಟೆಡ್ ಮಾಡ್ತೇನೆ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ. ಹರಿಬರಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಹರಿಬರಿಯಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು ಗೈಸ್. ನೀವು ಹರಿಬರಿಯಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡೋದನ್ನ ಮರಿಬೇಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಒಂದು ಒಳ್ಳೆ ಕಾಲೇಜು, ಒಳ್ಳೆ ಬ್ರಾಂಚ್ ಸಿಗ್ಲಿಕ್ಕೆ ದಿಸ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.